ಹಲೋ, ಗುಡ್ ಆಫ್ಟರ್ನೂನ್, ನಮಸ್ಕಾರ. ನಾನು ಚಾನಲ್ಗೆ ಹೊಸಬ, ಬಟ್ ನಾನು ತುಂಬ ಬೇರೆ ಬೇರೆ ಚಾನಲ್ ಮತ್ತು ತುಂಬ ಜನದ್ದು ವೀಡಿಯೋಸ್ಗಳ ನೋಡಿ ತುಂಬ ಇನ್ಸ್ಪಿರೇಷನ್ ತಗೊಂಡು ನಾನು ಇವತ್ತು ಚಾನಲ್ಗೆ ಒಂದು ಎಲ್ಲರಿಗೂ ಇಷ್ಟ ಆಗುತ್ತೋ ಆಗಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಏನಂದರೆ ನಾನು ಹೇಳೋಕ್ಕೆ ಬರುವಂಥ ವಿಷಯ ಏನಂದರೆ, ನಾನು ಇವಾಗ ಎಷ್ಟೋ ಜನಗಳು ಮೂವೀಸ್ ನೋಡ್ತಾರೆ, ತುಂಬ ಸೀರೀಸ್ ನೋಡ್ತಾರೆ, ತುಂಬ ಶೋಸ್, ತುಂಬ ಇತ್ಯಾದಿ ಎಕ್ಸೆಟ್ರಾ ಸಮಥಿಂಗ್ ಎಲ್ಲ ನೋಡ್ತಾರೆ. ಬಟ್ ನಾನು ಅದೇ ವೇನಲ್ಲಿ ನಾನೊಂದು ಸೀರೀಸ್, ನೀವು ತುಂಬ ಸೀರೀಸ್ನ ನೋಡ್ತೀರಾ, ವಾಚ್ ಮಾಡ್ತೀರಾ ಟಿ ವಿಲಿ, ನೆಟ್ಫ್ಲಿಕ್ಸ್, ಸೋನಿ ಲೈವ್, ಅಮೆಝಾನ್ ಪ್ರೈಮ್, ಜಿಯೋ ಹಾಟ್ಸ್ಟಾರ್ ಎಲ್ಲದರಲ್ಲೂ ಬರುತ್ತೆ. ಬಟ್ ನಾನು ಹೇಳ್ತಿರೋ ಸೀರೀಸು, ಇವಾಗ ನಾನೊಂದು ಹೊಸ ಸೀರೀಸ್ ಶುರು ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ಆಲ್ಮೋಸ್ಟ್ ಅದು ಫಿಲಮ್ ಟೈಪೇ ಹೋಗುತ್ತೆ. ನೀವು ತುಂಬ ಟಿ ವಿ ನೋಡ್ತೀರಾ, ಇದು ನೋಡ್ತೀರಾ, ಬಟ್ ನಾನು ಹೇಳ್ತಿರೋದು ಸೇಮೇ. ಬಟ್ ನಾನು ಹೇಳ್ತಿರೋದು ಒಂದು ಸೀರೀಸ್ ಟೈಪ್. ಅದು ನಾನು ಯಾವುದೇ ವಿಡಿಯೋ ಮಾಡಿ ತೋರಿಸಲ್ಲ, ಯಾವುದೇ ಶೋ ಮುಖಾಂತರ ಇಲ್ಲ. ನಾನು ನಿಮಗೆ ಡೈರೆಕ್ಟಾಗಿ ವಿಡಿಯೋ ಮೂಲಕ ಡೈಲಿ ಹೇಳೋಕ್ಕೆ ಶುರು ಮಾಡ್ತೀನಿ. ಓಕೆನಾ? ಈಗ ನಾನು ತುಂಬ ಎಪಿಸೋಡ್ಸ್ ಇದೆ ಇದರಲ್ಲಿ. ನಾನು ನಿಮಗೆ ಒಂದು 2 to 3 minutes ಆರ್ ಅಷ್ಟೇ ಡೈಲಿ. ನಾನು ಜಾಸ್ತಿ ಲಾಂಗು ಮಾಡಲ್ಲ, ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಷ್ಟೇ, ನೀವು ವಾಚ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಹಾಕಿ, ಸಬ್ಸ್ಕ್ರಿಪ್ಷನ್ ನಿಮ್ಮ ಇಷ್ಟ. ಓಕೆನಾ? ಈಗ ನನ್ನ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏನಂದರೆ, ಇವಾಗ ಫಸ್ಟ್ ಎಪಿಸೋಡ್ ಈಗ ಇಂಟ್ರೆಸ್ಟ್ ಆಗಿರಬೇಕು. ಆ ಥರನೇ ನಾನು ನಿಮಗೋಸ್ಕರ ಬರ್ತಿದ್ದೀನಿ. ಫಸ್ಟ್ ಎಪಿಸೋಡ್ ಏನಂದರೆ, ಈಗ ಒಂದು ಬೆಂಗಳೂರಲ್ಲಿ ಒಂದು ಸಿಟಿಯಿಂದ ಸ್ವಲ್ಪ ದೂರನೇ ಒಂದು ಮನೆ. ಹಬ್ಬದ ಟೈಮು, ದೀಪಾವಳಿ ಹಬ್ಬದ ದಿನ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ. ಅಪ್ಪ ಅಮ್ಮ ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಮಗಳಿರ್ತಾಳೆ, ಒಬ್ಬ ಮಗ ಇರ್ತಾನೆ. ಮಗಳು ಬಂದುಬಿಟ್ಟು ಅವ್ರ ಗಂಡನ ಜೊತೆ ಖುಷಿಯಾಗಿರ್ತಾಳೆ. ಅವ್ರಿಗೆ ಮಕ್ಕಳಿರ್ತಾರೆ, ಇಬ್ಬರು ಚಿಕ್ಕವರಿನ. ಅಳಿಯ ಬಂದುಬಿಟ್ಟು ಪಟಾಕಿ ಹೊಡ್ಕೊಂಡು ಚೆನ್ನಾಗಿ ಆರಾಮಾಗಿರ್ತಾರೆ. ಅಲ್ಲಿ ಮೊಮ್ಮಕ್ಕಳು ಜೊತೆ ಆಟ ಆಡ್ಕೊಂಡಿರ್ತಾರೆ. ಅತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತಾಳೆ. ಬಟ್ ಮಗ ಬಂದುಬಿಟ್ಟು ಇನ್ನೂ ಮಲ್ಕೊಂಡಿರ್ತಾನೆ ರೂಮಲ್ಲಿ, ಇನ್ನೂ ಎದ್ದಿರಲ್ಲ. ಆಗ ಅಮ್ಮ ಬಂದುಬಿಟ್ಟು ಕೆಲಸದವಳನ್ನ ಕೇಳ್ತಾಳೆ. ದೊಡ್ಡ ಮನೆ, ತುಂಬ ಜನ ಇರ್ತಾರೆ. ಕೆಲಸದವಳನ್ನ ಕೇಳ್ತಾಳೆ, ಇನ್ನೂ ಎದ್ದಿಲ್ವಾ ವಿಕ್ರಮ್ ಅಂತ. ಮಗನ ಹೆಸರು ವಿಕ್ರಮ್. ಆಗ ಕೆಲಸದವಳಿದ್ದವಳು, ಅಮ್ಮ ಇಲ್ಲ ಅಮ್ಮ ಇನ್ನೂ ಎದ್ದಿಲ್ಲ ಅಂತ ಹೇಳ್ತಾಳೆ. ಓಕೆ, ಅದೇ ಸಮಯಕ್ಕೆ ಇನ್ನೊಬ್ಳು ಕೆಲಸದವಳು ಬರ್ತಾಳೆ, ಅಮ್ಮ ಬೇಗ ಬನ್ನಿ ಇಲ್ಲಿ ಅಂತ. ಅಮ್ಮಂಗೆ ಶಾಕ್ ಆಗುತ್ತೆ, ಏನಿದು ಇಷ್ಟು ಬೇಗ ಹಿಂಗೆ ಕರಿತಾ ಇದ್ದಾಳಲ್ಲ ಅಂತ. ಆಗ ಹೋಗ್ತಾಳೆ. ಆಗ ನೋಡಿದ್ರೆ ಮನೆ ಕೆಲಸದವಳು ಅಮ್ಮನ ವಾಷಿಂಗ್ ಮಿಷಿನ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಮ್ಮಂಗೆ ಡೌಟ್ ಬರುತ್ತೆ, ಏನು ನಾನು ಇಲ್ಲಿ ಕರ್ಕೊಂಬರ್ತಾಯಿಲ್ಲ, ವಾಷಿಂಗ್ ಮಿಷಿನ್ ಜಾಗ ನಂಗೆ ಗೊತ್ತಿಲ್ವಾ ಅಂತ. ಆಗ ಅಮ್ಮ ಬಂದು ನೋಡ್ತಾರೆ. ಆಗ ಕೆಲಸದವಳು ಅಂತಾಳೆ, ನೋಡಿ ಅಮ್ಮ ವಾಷಿಂಗ್ ಮಿಷಿನ್ನ ಅಂತ ಅಮ್ಮ ನೋಡ್ತಾಳೆ. ಆಗ ವಾಷಿಂಗ್ ಮಿಷಿನ್ನ ಅಮ್ಮ ನೋಡ್ತಾಳೆ, ಒಳಗಡೆ ಕೆಂಪುದಾಗಿ ಏನೋ ತಿರುಗ್ತಾ ಇರುತ್ತೆ, ಫುಲ್ ರೆಡ್. ಅಮ್ಮಂಗೆ ಭಯ ಆಗುತ್ತೆ, ಏನಿದು ಅಂತ ಗೊತ್ತಾಗಲ್ಲ. ಕೆಲಸದವಳನ್ನ ಕೇಳ್ತಾಳೆ, ಏನೇ ಇದು ಅಂತ, ಏನಾಗಿದೆ ಅಂತ. ಆಗ ಕೆಲಸದವಳು ಹೇಳ್ತಾಳೆ, ಅಮ್ಮ ನಾನು ಬೆಳಗ್ಗೆ ಹೀಗೆ ನಾನು ಮನೆ ಕೆಲಸ ಮಾಡ್ಕೊಂಬರ್ತಾಯಿದ್ದೆ. ಆವಾಗ ವಿಕ್ರಮ್ ಸರ್ದು ಬಟ್ಟೆಗಳು ಒಳಗಡೆ ಇತ್ತು, ಪೊಲೀಸ್ ಡ್ರೆಸ್. ವಿಕ್ರಮ್ ಬಂದುಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್. ಅವನ ಡ್ರೆಸ್ಸು ವಾಷಿಂಗ್ ಮಿಷಿನ್ ಒಳಗಿರುತ್ತೆ. ಬಟ್
ಅವಳೇನು ಅನ್ಕೋತಾಳೆ ಎಲ್ಲ ಬಟ್ಟೆ ಎಲ್ಲ ಒಳಗೆ ಇರುತ್ತೆ, ಬಟನ್ ಆನ್ ಆಗಿರಲ್ಲ ಅಂತ ಅನ್ಕೋತಾಳೆ. ಅವಳೇನು ಮಾಡ್ತಾಳೆ, ಸ್ವಿಚ್ ಆನ್ ಮಾಡ್ತಾಳೆ. ಸ್ವಿಚ್ ಆನ್ ಮಾಡಿಬಿಟ್ಟು ಮನೆ ಕೆಲಸ ಮಾಮೂಲಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ನೆಕ್ಸ್ಟು ಸ್ವಲ್ಪ ಹೊತ್ತಿಗೆ ಬಂದು ನೋಡ್ತಾಳೆ, ಆಗ ರೆಡ್ದಾಗಿ ತಿರ್ತಾ ಇರುತ್ತೆ. ಅವಾಗ ಅಮ್ಮನ ಬಂದು ಕರ್ಕೊಂಬರ್ತಾಳೆ. ಈಗ ಎಲ್ಲರಿಗೂ ಸಂಶಯ ಏನಿದೆ ಒಳಗಡೆ ಅಂತ. ಅವಾಗ ಮನೆಯವರೆಲ್ಲ ಬರ್ತಾರೆ. ಏನಿದು ಗೊತ್ತಾಗ್ತಿರಲ್ಲ. ವಾಷಿಂಗ್ ಮಿಷಿನ್ ಒಳಗೆ ಏನಿದೆ, ಕೆಲಸದವ್ರು ಬರ್ತಾರೆ, ವಾಷಿಂಗ್ ಮಿಷಿನ್ ಆಫ್ ಮಾಡ್ತಾರೆ. ಕೆಲಸದವ್ರು ಹೊಡೆಯೋಕೆ ಹೋಗ್ತಾರೆ, ಹೊಡೆದು ಓಪನ್ ಮಾಡ್ತಾರೆ. ಇಷ್ಟೇ ಇವತ್ತಿನ ಎಪಿಸೋಡ್. ಇಷ್ಟ ಆದಲ್ಲಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಹಾಕಿ ಚೆನ್ನಾಗಿದ್ದರೆ. ನಾನು ಫಸ್ಟ್ ವೀಡಿಯೋ ಇದು ನಂದು, ತುಂಬ ಸ್ಟ್ರಗಲ್ ಇದೆ ಅನ್ಕೋತೀನಿ. ಬಟ್ ಪರವಾಗಿಲ್ಲ, ಐ ಕ್ಯಾನ್ ಇಂಪ್ರೂವ್. ನಾನು ಇಂಪ್ರೂವ್ ಮಾಡ್ತೀನಿ. ನೀವು ನಿಮ್ಮ ನಿಮ್ಮ ಮೆಚ್ಚುಗೆ ಹೆಂಗೆ ಬರುತ್ತೆ. ನಾನು ನೆಕ್ಸ್ಟ್ ದಿನಗಳಲ್ಲಿ ತುಂಬ ವೆಬ್ ಸೀರೀಸ್ ಇಂಟ್ರೆಸ್ಟ್ ಆಗಿದೆ ನಿಜವಾಗ್ಲೂ. ತುಂಬ ದಿನಗಳು ಬರುತ್ತೆ ನಾನು ಇದೇ ಥರ ಹೇಳ್ಕೊಳೋದು. ಥ್ಯಾಂಕ್ ಯು.